ಔರಾದ್ ತಾಲೂಕಿನಾದ್ಯಂತ ಜಿಜಿಎಂ ಕಾಮಗಾರಿ ವಿಫಲ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಜನರಿಗೆ ತಲುಪಿಸುವಲ್ಲಿ ಅಧಿಕಾರಿಗಳು ವಿಫಲ. ಬೀದರ್ ಜಿಲ್ಲೆ ಔರಾದ್ ತಾಲೂಕಿನಲ್ಲಿ ಕುಡಿಯುವ ನೀರಿನ ಯೋಜನೆಯಾದ ಜೆಜಿಎಂ ಕಾಮಗಾರಿಯು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಜಲಜೀವನ್ ಮಿಷನ್ ಕಾಮಗಾರಿ ಸಂಪೂರ್ಣ ರೀತಿಯಿಂದ ಕಳಪೆ ಮಟ್ಟದಿಂದ ಕೂಡಿರುತ್ತದೆ. ಈ ವಿಷಯವು ಅನೇಕ ಸಂಘಟನೆ ಮತ್ತು ಮಾಧ್ಯಮಗಳಲ್ಲಿ ಹಾಗೂ ಶಾಸಕರು ಕೂಡ ಕಳಪೆ ಮಟ್ಟದಿಂದ ಕಾಮಗಾರಿ ಕೂಡಿದೆ ಎಂದು ತಿಳಿಸಿರುವುದು ಜಗಜ್ಜಾಹಿರವಾಗಿದೆ. ಅದರಂತೆಯೇ ತಾಲೂಕಿನ ವಡಂಗಾಂವ್, ದೂಪತ, ಮಹಂಗಾಂವ್, ಲಾಧಾ, ನಾಗೂರ, ಕೋರೇಕಲ್, ಚಿಕ್ಲಿ, ಸಂತಾಪುರ್, ಬೇಲೂರ, ಮಣಿಗೆಂಪುರ್, ಮಸ್ತಾಪುರ್, ಕರಂಜಿ, ಸೋರಹಳ್ಳಿ, ಮುಂಗನಾಳ ಮತ್ತು ಶೇಂಬಳ್ಳಿ ಹೀಗೆ ವಿವಿಧ ಗ್ರಾಮಗಳಲ್ಲಿ ಜೆಜೆಎಂ ಯೋಜನೆಯ ಸಂಬಂಧಪಟ್ಟ ನೀರು ಮತ್ತು ನೈರ್ಮಲ್ಯ ಇಲಾಖೆ ಕಾರ್ಯನಿರ್ವಾಹಕ ಅಭಿಯಂತರರು, ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯತನದಿಂದ ತಮ್ಮ ಕರ್ತವ್ಯದಲ್ಲಿ ಲೋಪ ಎಸಗಿ ಸದರಿ ಯೋಜನೆಯು ಯೋಜನಾ ವರದಿಯಂತೆ ಮಾಡದೆ ಸಂಪೂರ್ಣವಾಗಿ ಕಾಮಗಾರಿಗಳು ಕಳಪೆ ಮಟ್ಟದಿಂದ ನಿರ್ವಹಿಸುತ್ತಾರೆ. ಸದ್ಯ ಕೆಲವು ಹಳ್ಳಿಗಳಲ್ಲಿ ಕಾಮಗಾರಿಯು ಅರ್ಧದಲ್ಲಿ ನಿಲ್ಲಿಸಿದ್ದಾರೆ ಮತ್ತು ಜನರಿಗೆ ನಡೆಯುವುದಕ್ಕೆ ಬಹಳಷ್ಟು ತೊಂದರೆಯಾಗುತ್ತದೆ. ಆದ್ದರಿಂದ ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ನೀರು ಮತ್ತು ನೈರ್ಮಲ್ಯ ಇಲಾಖೆ ಕಾರ್ಯನಿರ್ವಾಹಕ ಅಭಿಯಂತರರು, ಅಧಿಕಾರಿಗಳು 2 ಬಾರಿ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ. ಅದರ ಪ್ರಯುಕ್ತ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ವತಿಯಿಂದ ಔರಾದ್ ತಾಲೂಕಿನ ತಹಶೀಲ್ದಾರ್ ಕಚೇರಿಯ ಮುಂದೆ 1 ದಿನ ಸತ್ಯಾಗ್ರಹ ಧರಣಿ ಮಾಡಲಾಯಿತು ಮತ್ತು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ವತಿಯಿಂದ ಮನವಿ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯಕಾರಿಣಿ ಕಮಲ್ ಹಾಸನ್, ಜಿಲ್ಲಾ ಉಪಾಧ್ಯಕ್ಷರು ಅಂಬಾದಾಸ್, ಬೇಲೂರು ತಾಲೂಕು ಅಧ್ಯಕ್ಷರು ಯೇಶಪ್ಪ ಧಪ್ಪಿ, ತಾಲೂಕು ಅಧ್ಯಕ್ಷರು ಗೌರವ ಅಧ್ಯಕ್ಷರು ವೆಂಕಟರಾವ್ ಪಾಟೀಲ್ ಮುಂತಾದವರು ಉಪಸ್ಥಿತರಿದ್ದರು. ರಾಜಯ್ಯ ಸ್ವಾಮಿ, ಜೆಕೆ ನ್ಯೂಸ್ ಕನ್ನಡ, ಔರಾದ್. ಮತ್ತೆ ಯಾವ ಗುತ್ತಿಗೆದಾರರು ಈ ರೀತಿ ಕಳಪೆ ಮಟ್ಟದಲ್ಲಿ ಮಾಡಿದಾರ, ಯಾವ ಅಧಿಕಾರಿ ಕಳಪೆ ಮಟ್ಟದಲ್ಲಿ ಮಾಡಿದಾರ, ಏನೇನಂತ ಹೇಳಿ ತನಿಖೆ ಮಾಡಕ್ ಹಚ್ಚಿರಿ. ಪತ್ರಿಕೆ ಪ್ರಕರಣದಲ್ಲಿ ಹೇಳಿದ ತಕ್ಷಣ ಯಾವ್ದು ಕೆಲಸ ಕರೆಕ್ಟಾಗಿ ಆಗಲ್ಲ. ಇವತ್ತು ಒಂದು ದಿವಸ ನಿಮಗೊಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮುಂದಿನ ದಿನಮಾನಗಳೇ ನಿಮ್ಮ ವಿರುದ್ಧ ಕೂಡ ಮತ್ತು ಎಲ್ಲ ತಾಲೂಕಾ ಏನು AW ಇದ್ದಾರ, ಅವರು ಭ್ರಷ್ಟ ಅಧಿಕಾರಿ ಇದ್ದಾರ, ಅವ್ರಿಗೆ ಕೂಡಲೇ ನೀವು ವಜಾಗೊಳಿಸ್ಬೇಕು ಮತ್ತು ಇದ್ರ ಬಗ್ಗೆ ತನಿಖೆ ಮಾಡಬೇಕು. ಉನ್ನತ ಮಟ್ಟದ ತನಿಖೆ ಮಾಡಿ ಎಲ್ಲೆಲ್ಲ ಹಳ್ಳಿಗಳಲ್ಲಿ ಯಾವ ಹಳ್ಳಿಗಳಲ್ಲಿ ಯಾವ ರೀತಿ ಕಾಮಗಾರಿಯನ್ನು ಮಾಡಿದಾರ ಆ ಕಾಮಗಾರಿಯನ್ನು ಸರಿಪಡಿಸಬೇಕು. ಸುಮಾರು ಬೇಲೂರು ಗ್ರಾಮಕ್ಕೆ ಹೋಗ್ರಿ, ಸುಮಾರು 1 ವರ್ಷ ಕೆಳಗಡೆ ಪ್ರೆಸ್ ನ್ಯೂಸ್ದಲ್ಲಿ ಮಾಡಿದಂಥ ಪ್ರೆಸ್ ನ್ಯೂಸಲ್ಲಿ ಇನ್ನೂವರೆಗೂ ಆ ಕಾಮಗಾರಿ ಅಲ್ಲಿಗೆ ನಿಂತದ್ದು. ಯಾಕ್ರಿ ಹಳ್ಳಿ ಜನರಿಗೆ ನೀರು ಕುಡಿಸಲ್ರಿ? ಇವತ್ತು ಕೊಡ ತಗೊಂಡು ಬೇರೆ ಬೇರೆ ಹಳ್ಳಿಗಳಿಗೆ ಹೋಗ್ಬೇಕಾಯ್ತದೆ, ಮಡ್ಡಿಗೆ ಹೋಗ್ಬೇಕಾಯ್ತದೆ, ತ್ವರಿಗೆ ಹೋಗ್ಬೇಕಾಯ್ತದೆ, ಇಲ್ಲ ಬಾಯಿಗಳಿಗೆ ಹೋಗ್ಬೇಕಾಯ್ತದೆ, ಇಲ್ಲ ಬೋರ್ವೆಲ್ ಎಲ್ಲರ ಒಂದು ಊರಾಗಿತ್ತು ಭಾರಿ ಹಚ್ಚಿ ನೀರು ತರಬೇಕಾಗತ್ತದ. ನಮ್ಮ ಸಮಸ್ಯೆಗಳು ಕೇಳೋರು ಯಾರು ಬಿಲ್ಲೇನ್ರಿ? ಇವತ್ತು ಕೇಂದ್ರ ಸರ್ಕಾರ ಕೊಟ್ಟಂತ ಜಲ್ ಜೀವನ್ ಕಾರ್ಯಕ್ರಮ ಎಂಥ ದೊಡ್ಡ ಕಾರ್ಯಕ್ರಮ ಅಂದ್ರೆ ಘರ್ ಘರ್ ನಲ್, ಹರ್ ಘರ್ಗೂ ನಲ್, ಪಾನಿ ಜಲ್ ಅಂತ ಹೇಳಿ ಎಷ್ಟು ಒಳ್ಳೆ ರೀತಿಯ ಕಾರ್ಯಕ್ರಮ ಕೊಟ್ಟಂತ ಕಾರ್ಯಕ್ರಮವನ್ನು ನೀವು ಇವತ್ತು ಇಷ್ಟು ಕಳಪೆ ಬಿಟ್ಟದಿಂದ ಮಾಡಿ ಸುಮಾರು ನೀವು ಈ 50% ಅಲ್ಲ 30% ಇಲ್ಲ ನೀವು ಕಾಮಗಾರಿ ಮಾಡಿಲ್ಲ. ಗೊತ್ತು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ವತಿಯಿಂದ ಇಡೀ ಔರಾದ್ ತಾಲೂಕಿನಲ್ಲಿ ಜಲ್ ಜೀವನ್ ಮಿಷನ್ ಕಾಮಗಾರಿಕೆ ಅತಿ ಕಳಪೆ ಮಟ್ಟದಲ್ಲಿ ಆಗಿದೆ ಅಂಥೇಳಿ ನಾವು ಒಂದು ದಿನದ ಧರಣಿಯನ್ನು ನಡೆಸಲಾಗ್ತಾ ಇದೆ. ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಈ ಜಲ್ ಜೀವನ್ ಮಿಷನ್ ಯಾವ ಹಳ್ಳಿಗಳಲ್ಲಿ ನಾವೆಲ್ಲ ಏನು ಇದರಲ್ಲಿ ಮೆನ್ಷನ್ ಮಾಡಿ ಕರೆದಿದ್ದೀವಿ. ಇವತ್ತು ಎಲ್ಲ ಊರಿಂದ ಬಂದಿದ್ದಾರೆ. ಅದಕ್ಕಾಗಿ ಜೆಜೆಎಂ ಜಲ್ ಜೀವನ್ ಮಿಷನ್ ಅತಿ ಕಳಪೆ ಮಟ್ಟದಲ್ಲಾಗಿದೆ. ಇದಕ್ಕೆ ಸಂಬಂಧಪಟ್ಟಿದ್ದ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಮೇಲೆ ಕ್ರಮ ತಗೋಬೇಕು. ಅದು ತನಿಖೆಯನ್ನು ಮಾಡಬೇಕು. ತನಿಖೆ ಮಾಡಿ ಎಲ್ಲೆಲ್ಲಿ ಕಳಪೆ ಮಟ್ಟದಲ್ಲಿ ಕೆಲಸ ಆಗಿದೆ ಅದು ಕೆಲಸ ಪೂರ್ತಿ ಮಾಡಿಕೊಡ್ಬೇಕು. ಇನ್ನು ಇಲ್ಲಾಂದರೆ ಮುಂದೆ ಬರೋ ದಿನಗಳಲ್ಲಿ ನಾವು ಇದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಧರಣಿ ಮಾಡಬೇಕಾಗುತ್ತದೆ. ನಿಮ್ಮ ಮಾಧ್ಯಮದ ಮುಖಾಂತರ ಇದಕ್ಕೆ ಸಂಬಂಧಪಟ್ಟಿದ್ದ ಎಲ್ಲ ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ ನಾವು ಎಚ್ಚರಿಸುತ್ತಿದ್ದೇವೆ. ನಿಮ್ಮ ಹೆಸರು? ವೆಂಕಟರಾವ್ ಪಾಟೀಲ್, ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ತಾಲೂಕಾ ಅಧ್ಯಕ್ಷರು. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.